Welcome to Learn Easily Hub. Please do subscribe. Hello my dear students, welcome to Learn Easily channel. 10th standard second language English model question paper for preparatory examination 2024-25. ಈ ಒಂದು ಪ್ರಶ್ನೆ ಪತ್ರಿಕೆ ನಿಮಗೆ ಪ್ರಿಪರೇಟರಿ ಎಕ್ಸಾಮ್ ಹಾಗೂ ಆನ್ಯುವಲ್ ಎಕ್ಸಾಮ್ ಪ್ರಿಪರೇಷನ್ಗೆ ಬಹಳ ಸಹಕಾರಿಯಾಗಲಿದೆ. ಮೊದಲನೇದಾಗಿ ಫಸ್ಟ್ ಮೇನ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ನಲ್ಲಿ ಫಸ್ಟ್ ಕ್ವಶನ್ ಲ್ಯಾಂಗ್ವೇಜ್ ಫಂಕ್ಷನನ್ನು ನೀಡಲಾಗಿದೆ. ಮೋಹಿತ್ ಮತ್ತು ಕಾರ್ತಿಕ್ ಕನ್ವರ್ಸೇಷನ್ನಲ್ಲಿ ಮೋಹಿತ್ ಸಜೆಸ್ಟ್ ಮಾಡ್ತಾ ಇದ್ದಾನೆ ಬೈ ಎ ಪೊಲ್ಯೂಷನ್ ಮಾಸ್ಕ್. ಕಾರ್ತಿಕ್ ರಿಪ್ಲೈ ಹೇಳ್ತಾ ಇದ್ದಾನೆ ಥ್ಯಾಂಕ್ಸ್ ಫಾರ್ ಸಜೆಸ್ಟಿಂಗ್, ಐ ವಿಲ್ ಬೈ ಒನ್ ಸೂನ್. ಇಲ್ಲಿ ಲ್ಯಾಂಗ್ವೇಜ್ ಫಂಕ್ಷನ್ ಅಂಡರ್ಲೈನ್ಡ್ ವರ್ಡ್ ಐ ವಿಲ್ ಬೈ ಒನ್ ಸೂನ್. ಇದು ಆಪ್ಷನ್ ಡಿ ಅಕ್ಸೆಪ್ಟಿಂಗ್ ದ ಸಜೆಷನನ್ನು ಅಕ್ಸೆಪ್ಟ್ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ನೆಕ್ಸ್ಟ್ ಸೆಕೆಂಡ್ ಕ್ವಶನನ್ನು ನೋಡಿದಾಗ ರೀಡ್ ದಿ ಕನ್ವರ್ಸೇಷನ್ ಆ್ಯಂಡ್ ಚೂಸ್ ದಿ ಇನ್ಫಿನಿಟಿವ್ ಫ್ರಮ್ ದ ಸೆಂಟೆನ್ಸ್. ವಾಟ್ ಈಸ್ ಯುವರ್ ನೆಕ್ಸ್ಟ್ ಪ್ರಾಜೆಕ್ಟ್? ಅನು ನೈಸ್ ಬುಕ್ ಟು ರೀಡ್ ಫುಲ್ ಆಫ್ ಸಸ್ಪೆನ್ಸ್. ಇಲ್ಲಿ ಇನ್ಫಿನಿಟಿವ್ ಅಂದಾಗ ಆಪ್ಷನ್ ಸಿ ಟು ರೀಡ್. ಇನ್ನು ಥರ್ಡ್ ಕ್ವಶನನ್ನು ನೋಡಿದಾಗ ಇಫ್ ಕ್ಲಾಸ್ಗೆ ನೀಡಲಾಗಿದೆ. ಇಫ್ ಕ್ಲಾಸ್ ಸೆಂಟೆನ್ಸ್ ಪ್ರವೀಣ್, ಇಫ್ ಇಟ್ ಹ್ಯಾಡಂಟ್ ರೈನ್ಡ್ ವಿ ಡ್ಯಾಶ್ ಅಟೆಂಡೆಡ್ ದ ಔಟ್ಡೋರ್ ಕನ್ಸರ್ಟ್. ಇದಕ್ಕೆ ಆಪ್ಷನ್ ಸಿ ವುಡ್ ಹ್ಯಾವ್, ವಿ ವುಡ್ ಹ್ಯಾವ್ ಅಟೆಂಡೆಡ್ ದಿ ಔಟ್ಡೋರ್ ಕನ್ಸರ್ಟ್. ಇನ್ನು ಫೋರ್ತ್ ಕ್ವಶನನ್ನು ನೋಡಿದಾಗ ಚೂಸ್ ದಿ ಅಪ್ರಾಪ್ರಿಯೇಟ್ ಕ್ವಶನ್ ಟ್ಯಾಗನ್ನು ನೀಡಲಾಗಿದೆ. ಐ ಆಮ್ ಟ್ರೈಯಿಂಗ್ ಮೈ ಬೆಸ್ಟ್ ಟು ಗೆಟ್ ಥ್ರೂ ದ ಎಕ್ಸಾಮಿನೇಷನ್ಸ್. ಇಲ್ಲಿ ಹೆಲ್ಪಿಂಗ್ ವರ್ಬ್ ಆ್ಯಮ್ ಇದೆ. ಅಮೌಂಟ್ ಅಂತಕ್ಕಂಥದ್ದು ಇಲ್ಲಿ ಕ್ವಶನ್ ಟ್ಯಾಗ್ಗೆ ಚೂಸ್ ಮಾಡಬೇಕು. ಬಟ್ ಇಲ್ಲಿ ಅಮೌಂಟನ್ನು ಒಂದು ಕ್ವಶನ್ ಟ್ಯಾಗ್ ನಾವು ಬಳಸೋದಿಲ್ಲ. ಅದಕ್ಕಾಗಿ ಆಪ್ಷನ್ ಎ ಅರ್ಂಟ್ ಐ ಅಂತಕ್ಕಂತಹ ಒಂದು ಕ್ವಶನ್ ಟ್ಯಾಗನ್ನು ಬಳಸಬೇಕಾಗುತ್ತೆ. ಕರೆಕ್ಟ್ ಆನ್ಸರ್ ಆಪ್ಷನ್ ಎ ಅರ್ಂಟ್ ಐ. ಇನ್ನು ಸೆಕೆಂಡ್ ಮೇನ್ ಡೂ ಆಸ್ ಡೈರೆಕ್ಟೆಡ್ಗೆ ಬಂದಾಗ ಕೊಲೋಕೇಟಿವ್ ವರ್ಡ್ ಫಿಫ್ತ್ ಕ್ವಶನ್ ಇದೆ ಫಿಲ್ಮ್ ಶೋ. ನೆಕ್ಸ್ಟ್ ಸಿಕ್ಸ್ತ್ ಕ್ವಶನ್ಗೆ ಬಂದಾಗ ಚೂಸ್ ಒನ್ ಸಿಲಬಲ್ ವರ್ಡ್. ಇಲ್ಲಿ ವರ್ಲ್ಡ್, ಹಾರ್ಮೋನಿ, ಸ್ಪಿರಿಟೆಡ್, ಎನ್ಚಾಂಟಿಂಗ್. ಇಲ್ಲಿ ವರ್ಲ್ಡ್ ಇಸ್ ದಿ ಒನ್ ಸಿಲಬಲ್ ವರ್ಡ್. Next, fill in the blank with appropriate preposition. My mother is waiting dash home for me. My mother is waiting in home for me. ಇನ್ನು ಏಯ್ತ್ ಕ್ವಶನ್ಗೆ ನೋಡಿದಾಗ fill in the blanks with suitable article ಇದೆ. Prayer is dash in a queue letter to God. Prayer is a in a queue. ಇಲ್ಲಿ ಎ ಆರ್ಟಿಕಲನ್ನು ಬಳಸಬೇಕಾಗುತ್ತೆ. ಇನ್ನು ನೈನ್ತ್ fill in the blanks using suitable linker. The stranger was honest dash truthful. The stranger was honest and truthful. Next, fill in the blanks with the right form of the verb given in the bracket ಇದೆ. Every morning Mr. Arun dash in the park to stay fit. ರನ್ ಅಂತಕ್ಕಂಥದ್ದು ಕೊಟ್ಟಿದೆ. ಇದು ಎವ್ರಿ ಮಾರ್ನಿಂಗ್ ಎಬಿಚುಯಲ್ ಆಕ್ಷನ್ ಆಗಿರೋದ್ರಿಂದ ಸಿಂಪಲ್ ಪ್ರೆಸೆಂಟ್ಗೆ ಮಿಸ್ಟರ್ ಅರುಣ್ ಸಬ್ಜೆಕ್ಟ್ ಆಗುತ್ತೆ. ಸಿಂಗ್ಯುಲರ್ ಸಬ್ಜೆಕ್ಟ್ ಇರೋದ್ರಿಂದ ವರ್ಬ್ ಪ್ಲೂರಲಲ್ಲಿ ಇರಬೇಕು. ಅಂದರೆ ಎಸ್ ಫಾರಮ್ಗೆ ಡಸ್ ಫಾರಮ್ ಬರೀಬೇಕು. ಸೊ ಕರೆಕ್ಟ್ ಆನ್ಸರ್ ಈಸ್ ರನ್ಸ್ ಇನ್ ದ ಪಾರ್ಕ್ ಟು ಸ್ಟೇ ಫಿಟ್. ರನ್ಸ್ ಅಂತಕ್ಕಂಥದ್ದು. ನಂತರ 11th ಕ್ವಶನ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದಿ ಕರೆಕ್ಟ್ ಫಾರಮ್ ಆಫ್ ದ ವರ್ಡ್. ಡ್ಯಾಶ್ ರಿಫ್ಲೆಕ್ಟ್ ಆಫ್ ದಿ ಮೌಂಟೈನ್ಸ್ ಇನ್ ದ ಲೇಕ್ ಈಸ್ ಗುಡ್ ಪಿಕ್ಚರ್ ಫಾರ್ ಆ್ಯನ್ ಆರ್ಟಿಸ್ಟ್. ರಿಫ್ಲೆಕ್ಷನ್. ಇನ್ನು ನೇಮ್ ದಿ ಪಾರ್ಟ್ಸ್ ಆಫ್ ಸ್ಪೀಚ್ ಆಫ್ ದಿ ಅಂಡರ್ಲೈನ್ಡ್ ವರ್ಡ್ ಇನ್ ದ ಗಿವನ್ ಸೆಂಟೆನ್ಸ್. The confidence of the students have after getting 90% in their examination is a joy to parents and teachers. The confidence ಅಂತಿದೆ, ಇದು ನೌನ್ ಆಗುತ್ತೆ. ನಂತರ ಯೂಸ್ ದ ವರ್ಡ್ ಬುಕ್ ಆಸ್ ವರ್ಬ್ ಇನ್ ಎ ಸೆಂಟೆನ್ಸ್ ಆಫ್ ಯುವರ್ ಓನ್. ಇಲ್ಲಿ ಬುಕ್ಕನ್ನು ವರ್ಬ್ ಆಗಿ ಬಳಸಬೇಕಾಗುತ್ತೆ. ಐ ಬುಕ್ಡ್ ಎ ಟಿಕೆಟ್, ಐ ಬುಕ್ ಎ ಟಿಕೆಟ್, ಶಿ ಬುಕ್ಸ್ ಎ ಆನ್ಲೈನ್ ಐಟಮ್. ಈ ರೀತಿಯಾಗಿ ಇದನ್ನು ಬರಿಬೇಕಾಗುತ್ತೆ. ವರ್ಬ್ ಫಾರ್ಮಲ್ಲಿ ಬರಿಬೇಕಾಗುತ್ತೆ. ನಂತರ ಚೇಂಜ್ ದ ಫಾಲೋಯಿಂಗ್ ಸೆಂಟೆನ್ಸ್ ಇಂಟು ಸೂಪರ್ಲೇಟಿವ್ ಡಿಗ್ರಿ. ಐರನ್ ಈಸ್ ಮೋರ್ ಯೂಸ್ಫುಲ್ ದ್ಯಾನ್ ಎನಿ ಅದರ್ ಮೆಟಲ್. ಕಂಪ್ಯಾರಿಟಿವ್ ಡಿಗ್ರಿ ಕೊಟ್ಟಿದ್ದಾರೆ. ಸೂಪರ್ಲೇಟಿವ್ಗೆ ಚೇಂಜ್ ಮಾಡಬೇಕಾದ್ರೆ ಐರನ್ ಈಸ್ ದ ಮೋಸ್ಟ್ ಯೂಸ್ಫುಲ್ ಮೆಟಲ್. ನಂತರ 15th ಕ್ವಶನ್ಗೆ ಬಂದಾಗ ರಿಪೋರ್ಟೆಡ್ ಸ್ಪೀಚನ್ನು ನೀಡಲಾಗಿರುತ್ತೆ. ಟೀಚರ್, ಹ್ಯಾವ್ ಯು ರೀಡ್ ಎನಿ ನಾವೆಲ್? Student, yes madam, I have read a novel by R.K. Narayan. Student replied that he had read a novel by R.K. Narayan. ಇನ್ನು ಲಾಸ್ಟ್
ಕ್ವಶನ್ಗೆ ಬಂದಾಗ ಚೇಂಜ್ ದ ಗಿವನ್ ಸೆಂಟೆನ್ಸ್ ಇಂಟು ಇಟ್ಸ್ ಪ್ಯಾಸಿವ್ ಫಾರಮ್ ಅನ್ನು ನೀಡಿದೆ. ಮೈ ಬ್ರದರ್ ಎನ್ಕರೇಜಸ್ ಮೀ ಟು ಪಾರ್ಟಿಸಿಪೇಟ್ ಇನ್ ಆಲ್ ಈವೆಂಟ್ಸ್. ಇಲ್ಲಿ ಪ್ಯಾಸಿವ್ ಫಾರಮ್ ಅನ್ನು ನೋಡಿದಾಗ ಎನ್ಕರೇಜಸ್ ವರ್ಬ್ ಆಗುತ್ತೆ. ಇಲ್ಲಿ ಮೀ ಅಂತಕ್ಕಂಥದ್ದು ಆಬ್ಜೆಕ್ಟಲ್ಲಿದೆ, ಅದನ್ನ ಸಬ್ಜೆಕ್ಟ್ಗೆ ತಗೋಬೇಕಾಗುತ್ತೆ. ಐ ಆಮ್ ಎನ್ಕರೇಜ್ಡ್ ಬೈ ಮೈ ಬ್ರದರ್ ಟು ಪಾರ್ಟಿಸಿಪೇಟ್ in all events. I am encouraged by my brother to participate in all events. ಇನ್ನು 17th ಕ್ವಶನ್ಗೆ ಬಂದಾಗ ಎಡಿಟಿಂಗ್ ಎರರ್ಸ್ನಲ್ಲಿ the storms in the deep sea threaten the surrounding land. This forces the authorities to evacuate people to safe places quick. ಇಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್ ಅಂದಾಗ ಫಸ್ಟ್ ಸಬ್ಜೆಕ್ಟಲ್ಲಿ ನೋಡಿ ದ ಸ್ಟ್ರಾಮ್ಸ್ ಅಂತಿದೆ, ಅದು ಸ್ಟಾರ್ಮ್ಸ್ ಆಗಿ ಚೇಂಜ್ ಆಗಬೇಕು. ಅಡ್ವರ್ಬಿಯಲ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್ ಅಂದಾಗ ಲಾಸ್ಟ್ ವರ್ಡ್ ಕ್ವಿಕ್ ಅಂತಿದೆ, ಕ್ವಿಕ್ಲಿಗೆ ಚೇಂಜ್ ಆಗಬೇಕು. ಮೈ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿ ಕ್ವಶನ್ ಪೇಪರನ್ನು ನಾನು ಎಕ್ಸ್ಪ್ಲೇನ್ ಮಾಡ್ಕೊಳ್ತಾ ಹೋಗ್ತಾ ಇದ್ದೇನೆ. ನೀವು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನಿಮಗೆ PDF ಲಿಂಕ್ ನೀಡಿರ್ತೇನೆ, ಅಲ್ಲಿ ಕ್ವಶನ್ ವಿತ್ ಆನ್ಸರ್ PDF ಸಿಗುತ್ತೆ. ಕ್ವಶನ್ ವಿತ್ ಆನ್ಸರ್ PDF ಅನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಬಹುದು. ಇನ್ನು 4th ಮೇನ್ಗೆ ಬಂದಾಗ 2 ಮಾರ್ಕ್ಸ್ ಕ್ವಶನ್ಸ್. ಫಸ್ಟ್ ಕ್ವಶನ್ ಫ್ರಮ್ ದ ಕನ್ಸರ್ಟ್ ಇದೆ. ವೈ ಡಿಡ್ ಸ್ಮಿತಾ ಫೀಲ್ ದಟ್ ಇಟ್ ವಾಸ್ ಎ ಚಾನ್ಸ್ ಆಫ್ ಲೈಫ್ ಟೈಮ್ ಫಾರ್ ಅನಂತ್ ಅಂತ ಇದೆ. ಬಿಕಾಸ್ ಅನಂತ್ ಹ್ಯಾಡ್ ನೋ ಮೋರ್ ಡೇಸ್ ಟು ಲಿವ್, ವೆರಿ ಫ್ಯೂ ಡೇಸ್ he can live because he is suffering from cancer. The doctors told them that he had only few days left in his life, so the chance came to him can see and hear Pandit Ravi Shankar. So Smita also thought that he had a lifetime chance. Nanತರ 19th question, Gandhiji and Dr. B.R. Ambedkar both worked for the depressed classes in their own way. Justify this statement ಅಂದಾಗ ಮಹಾತ್ಮ ಗಾಂಧೀಜಿ reminded the duties of higher classes towards the lower classes. Ambedkar reminded the inherent rights equally born. ಈ ಉತ್ತರವನ್ನು ಬರೀಬೇಕು. ಇನ್ನು 20th question, why did the superpowers meet in Geneva? ಇದು ಸೈನ್ಸ್ ಆ್ಯಂಡ್ ಹೋಪ್ ಆಫ್ ಸರ್ವೈವಲ್ನಿಂದ ನೀಡಲಾಗಿರುತ್ತೆ. ದ 3 ಸೂಪರ್ ಪವರ್ಸ್ ಮೆಟ್ ಇನ್ ಜಿನೆವಾ ಟು ಪುಟ್ ಎ ಬ್ಯಾನ್ ಆನ್ ನ್ಯೂಕ್ಲಿಯರ್ ವೆಪನ್ ಟೆಸ್ಟ್ ಆ್ಯಂಡ್ ಡಿಸ್ಕಸ್ ದಟ್ ದ ಪ್ರಾಬ್ಲಮ್ ವುಡ್ ಅರೈಸ್ ಇಫ್ ಎನಿ ಒನ್ ಆಫ್ ದೆಮ್ ಮೇಡ್ ಸೀಕ್ರೆಟ್ಲಿ ದಿ ನ್ಯೂಕ್ಲಿಯರ್ ವೆಪನ್ ಟೆಸ್ಟ್. 21st ಕ್ವಶನ್ಗೆ ಡಾನ್ ಆನ್ಸೆಲ್ಮೋ ಅಂಡ್ ಅಮೇರಿಕನ್ಸ್ ವರ್ ಜನರಸ್. ಜಸ್ಟಿಫೈ ದಿ ಸ್ಟೇಟ್ಮೆಂಟ್ ಇದೆ. Gentlemen of Rio and Medioದಿಂದ Don Anselmo refused the extra money offered by the Americans because he had already agreed for $1,200. Americans, when they discovered that Don Anselmo owned extra land, they offered the amount for the extra land also. So both were generous. Next, 22nd question, why does the poet say that he will be in solitary confinement off to outer space tomorrow morning? poem ಇಂದ ಬಂದಿರುತ್ತೆ. Because when he was in space, he was in capsule, nobody visits him and he had no communication there to communicate with anybody, so he was in solitary confinement. 23rd question, why were Babu and Manju disappointed? Babu and Manju were expected the march would be very violent, but the students marched very silently and they came back home. Babu and Manju thought that the students were afraid of police, so they were bit disappointed. What did the absence of the mother teach Hanif and his brother? The absence of the mother thought that Hanif and his brother, they have to get ready, wake up themselves and get ready to go to school themselves, and they learned that one's own duty is most important thing in life. ನಂತರ on the top of the world ಕ್ವಶನ್ ಇದೆ ಡಿಕ್ಕಿ ಡೋಲ್ಮಾದು. ವಾಟ್ ಹಾರ್ಡ್ಶಿಪ್ಸ್ ಡಿಡ್ ಡಿಕ್ಕಿ ಡೋಲ್ಮಾ ಫೇಸ್ ಬಿಫೋರ್ ಸ್ಕೇಲಿಂಗ್ ಮೌಂಟ್ ಎವರೆಸ್ಟ್ ಇದೆ. ಶಿ ಲಾಸ್ಟ್ ಹರ್ ಮದರ್, ಶಿ ಲಾಸ್ಟ್ ಹರ್ ಬ್ರದರ್ ಆ್ಯಂಡ್ ಶಿ ನೀಡ್ಸ್ ಮೋರ್ ಮನಿ ಫಾರ್ ದ ಟ್ರೀಟ್ಮೆಂಟ್ ಆಫ್ ಹಿಸ್ ಫಾದರ್ ಹೂ ವಾಸ್ ಇನ್ ಬೆಡ್ ರಿಡನ್. ಈ ಒಂದು ಆನ್ಸರನ್ನು ಬರೀಬೇಕಾಗುತ್ತೆ. ಹೌ ಡಿಡ್ ದ ಬರ್ಡ್ ಆಫ್ ಹ್ಯಾಪಿನೆಸ್ ಪುಟ್ ಆನ್ ಎಂಡ್ ಟು ದಿ ಹಾರ್ಡ್ಶಿಪ್ ಸಫರ್ಡ್ ಬೈ ದ ಪೀಪಲ್ ಅಂತಿದೆ. ಇಲ್ಲಿ ಬರ್ಡ್ ಆಫ್ ಹ್ಯಾಪಿನೆಸ್ ಮೇಡ್ 3 ಲೌಡ್ ಕ್ರೈಸ್, ದ ಸನ್ ರೇಸ್ ಕೇಮ್ ಆ್ಯಂಡ್ ಗ್ರೀನ್ ಲ್ಯಾಂಡ್ಸ್ ಆರ್ ಅಪಿಯರ್ಡ್, ರಿವರ್ಸ್ ಕೇಮ್. ಈ ಒಂದು ಉತ್ತರವನ್ನು ಬರೀಬೇಕಾಗುತ್ತೆ. ನಂತರ 3 ಮಾರ್ಕ್ಸ್ ಕ್ವಶನ್ಸ್ಗೆ ಬಂದಾಗ ಫಸ್ಟ್ ಕ್ವಶನ್ ದ ಕಲರ್ಸ್ ಆಫ್ ಸೈಲೆನ್ಸ್ ಇಂದ ಹೌ ಡಿಡ್ ಸತೀಶ್ ಮೇಟ್ ವಿತ್ ಅನ್ ಆಕ್ಸಿಡೆಂಟ್ ಇದೆ. ಸೆಕೆಂಡ್ ಕ್ವಶನ್ ಡಿಸ್ಕ್ರೈಬ್ ದ ಫೀಲಿಂಗ್ಸ್ ಆಫ್ ಲ್ಯಾಂಡ್ ಇನ್ ದ ಪೋಯಮ್ ಐ ಆಮ್ ದ ಲ್ಯಾಂಡ್. ಇಲ್ಲಿ ಐ ಆಮ್ ದ ಲ್ಯಾಂಡ್ ಸಮರಿಯನ್ನು ಬರೀಬಹುದಾಗಿರುತ್ತೆ. ಇನ್ನು 6th ಮೇನ್ಗೆ ಬಂದಾಗ ಎಕ್ಸ್ಟ್ರಾಕ್ಟ್ಸಲ್ಲಿ
27th, there are no scorpions, little fellow. ಎ ಹೀರೋ ಪಾಠದಿಂದ ತೆಗೆದುಕೊಳ್ಳಲಾಗಿದೆ. ಹೂ ಡಸ್ ಲಿಟ್ಲ್ ಫೆಲೋ ರೆಫರ್ ಟು ಅಂದಾಗ ಸ್ವಾಮಿ. ಹೂ ಸೆಡ್ ದಿಸ್? ಸ್ವಾಮೀಸ್ ಫಾದರ್. ವೈ ಡಿಡ್ ದ ಸ್ಪೀಕರ್ ಸೇ ದಿಸ್ ಅಂದಾಗ ಸ್ವಾಮಿ ಸೆಡ್ ದೇರ್ ಮೇ ಬಿ ಸ್ಕಾರ್ಪಿಯನ್ಸ್ ಬಿಹೈಂಡ್ ಯುವರ್ ಲಾ ಬುಕ್, ಸೊ ದ ಸ್ಪೀಕರ್ ಸಜೆಸ್ಟೆಡ್ ದಿಸ್. ನೆಕ್ಸ್ಟ್ 28th ಕ್ವಶನ್ಗೆ, ವಿ ವರ್ ಲೈಕ್ ಬ್ಯಾಟ್ಸ್ ಟ್ರೈಯಿಂಗ್ ಟು ಫ್ಲೈ ಬೈ ಡೇ. ಹೂ ಸೆಡ್ ದಿಸ್? ಡಿಯಾಗೋ ಸೆಡ್ ದಿಸ್. Who was this said to? Pedro. And what did the speaker mean this statement? They are simply voyage on the ocean in search of the land. Next, 29th question. Chacha, can I borrow your mobile? Who said this? Baleshwar. Who was this said to? It was said to tempo truck driver. Why did the speaker borrow the mobile? Andaga the speaker wanted to call and inform Dinesh about the accident. Next 30th question. What song shall I sing of you, my mother? Who is the speaker? Andaga the poet V.K. Gokak. Who is you here? Andaga the Mother India. What song he wants to sing? He wants to sing a praising song for India. He wants to praise the beauty and beauty of India. ಸೊ ನಂತರ ಈ ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರೊಫೈಲ್ ರೈಟಿಂಗ್, ಸ್ಟೋರಿ, ಪಿಕ್ಚರ್ ಡಿಸ್ಕ್ರಿಪ್ಷನ್, ಪೋಯಮ್ಸ್ ಎಲ್ಲವೂ ಸಹ ಇರುತ್ತೆ. ಈ ಒಂದು ಕ್ವಶನ್ ಪೇಪರ್ ವಿತ್ ಕೀ ಆನ್ಸರ್ನ PDF ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನೀಡಿರ್ತೇನೆ, ಡೌನ್ಲೋಡ್ ಮಾಡ್ಕೊಳ್ಳಿ. ಇದು ನಿಮ್ಮ ಪ್ರಿಪ್ರೇಟರಿ ಎಕ್ಸಾಮ್ ಆ್ಯಂಡ್ ಈವನ್ ಯುವರ್ ಆನ್ಯುಯಲ್ ಎಕ್ಸಾಮಿನೇಷನ್ಗೂ ಸಹ ಈ ಪ್ರಶ್ನೆ ಪತ್ರಿಕೆ ನಿಮಗೆ ಸಹಾಯಕವಾಗಲಿದೆ ಅಂತ ತಿಳಿಸ್ತಾ, ತಪ್ಪದೇ ಲರ್ನ್ ಈಸಿಲಿ ಚಾನಲ್ನಲ್ಲಿ ಬರ್ತಕ್ಕಂಥ ವಿಡಿಯೋಸನ್ನು ನೋಡಿ, ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ. ನಿಮ್ಮೆಲ್ಲರ ಒಂದು ಪರೀಕ್ಷೆಗೆ ಆಲ್ ದ ಬೆಸ್ಟನ್ನು ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.